ನಮಸ್ತೆ. ನಾವು ವೀಳ್ಯದೆಲೆ ಬಗ್ಗೆ ಮಾತಾಡೋಣ ಬನ್ನಿ. ಹಾಗಿದ್ರೆ ವೀಳ್ಯದೆಲೆಯನ್ನ ಸಂಸ್ಕೃತದಲ್ಲಿ ತಾಂಬೂಲಿ ಅಥವಾ ನಾಗವಲ್ಲಿ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಪೈಪರ್ ಬೀಟಲ್ ಅಂತ. ಇದರ ಗುಣ ಬಂದ್ಬಿಟ್ಟು ಕ್ಷಾರ ಹಾಗೂ ಲಘು ಗುಣವಾಗಿರುತ್ತೆ. ಕ್ಷಾರ ಅಂದರೆ ಆಲ್ಕಲೈನ್ ಮತ್ತು ಲಘು ಅಂದರೆ ದೇಹಕ್ಕೆ ಈಸಿಯಾಗಿ ಜೀರ್ಣ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಇರುವಂಥದ್ದು. ಇದರ ವೀರ್ಯ ಬಂದು ಉಷ್ಣವೀರ್ಯ, ದೇಹಕ್ಕೆ ಉಷ್ಣವನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಇದು ವಾತ ಮತ್ತು ಕಫದೋಷವನ್ನು ಕಡಿಮೆ ಮಾಡುತ್ತೆ. ಇದು ಸಾಮಾನ್ಯವಾಗಿ ದಕ್ಷಿಣ ಏಷ್ಯಾ ಖಂಡದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ಇದಿಷ್ಟು ವೀಳ್ಯದೆಲೆಯ ವೀರ್ಯ ಗುಣ ತಿಳ್ಕೊಂಡ್ವಿ. ಹಾಗಾದರೆ ವೀಳ್ಯದೆಲೆಯ ಐತಿಹಾಸಿಕ ಹಿನ್ನೆಲೆ ತಿಳ್ಕೊಳ್ಳೋಣ. ಸಮುದ್ರ ಮಂಥನದ ಸಮಯದಲ್ಲಿ ನಮ್ಮ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಮಾಡುವ ಸಮಯದಲ್ಲಿ ಬಂದಂತಹ ವಸ್ತುಗಳಲ್ಲಿ ವೀಳ್ಯದೆಲೆ ಕೂಡ ಒಂದು ಅಂತ ಹೇಳಲಾಗುತ್ತದೆ. ಹಾಗಾಗಿ ಇದಕ್ಕೆ ಬಹಳ ಪೂಜ್ಯನೀಯ ಸ್ಥಾನವನ್ನು ಕೊಡಲಾಗ್ತದೆ. ಅಷ್ಟೇ ಅಲ್ಲದೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗಳಾಗಲಿ, ಮುಂಜಿ ಆಗಿರಲಿ, ಎಷ್ಟೊಂದು ನಾಮಕರಣಗಳಾಗಿರಲಿ, ಇಂಥ ಒಂದು ಶುಭ ಸಮಾರಂಭಗಳಲ್ಲಿ ವೀಳ್ಯದೆಲೆ ಇಲ್ಲ ಅಂದರೆ ಯಾವುದೇ ಕಾರ್ಯಕ್ರಮಗಳು ನಡೆಯೋದೇ ಇಲ್ಲ. ನೀವು ನೋಡಿರಬಹುದು, ಮದುವೆಗಳಲ್ಲಿ ತಾಂಬೂಲ ಅಂತ ಬಂದಿರುವಂತಹ ಅತಿಥಿಗಳಿಗೆ ತಾಂಬೂಲ ಕೊಡುವಂಥದ್ದು ಆ್ಯಸ್ ಅ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಇರಬಹುದು. ಹಿಂದಿನ ಕಾಲದಲ್ಲಿ ಇವಾಗಿನ ಥರ ಸ್ಟ್ಯಾಂಪ್ ಪೇಪರ್ ಇರ್ತಾ ಇರಲಿಲ್ಲ. ಅವಾಗೆಲ್ಲ ಈ ವೀಳ್ಯದೆಲೆಯನ್ನು ಕೊಟ್ಟು ಒಪ್ಪಂದ ಮಾಡ್ಕೊತಾ ಇದ್ರು. ಅಷ್ಟೇ ಅಲ್ಲದೆ ವೀಳ್ಯದೆಲೆಯನ್ನು ಮದುವೆ, ಮುಂಜಿ, ನಾಮಕರಣ ಎಲ್ಲ ಶುಭ ಸಮಾರಂಭಗಳಿಗೂ ಉಪಯೋಗಿಸಲೇಬೇಕಾಗುವಂಥದ್ದು. ಮದುವೆ ಒಪ್ಪಿಗೆ ಆದರೂ ಕೂಡ ತಾಂಬೂಲವನ್ನು ಕೊಟ್ಟು ಮದುವೆ ಒಪ್ಪಿಗೆ ಅಂತ ಮಾಡುವಂಥ ಒಂದು ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಪಾಲಿಸ್ತಾ ಇರುವಂಥದ್ದು. ಮದುವೆಗೆ ಬಂದಂತಹ ಅತಿಥಿಗಳಿಗೂ ಕೂಡ ನಾವು ತಾಂಬೂಲವನ್ನು ಕೊಟ್ಟು ಅ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ನಾವು ಕೊಡುವಂಥದ್ದು. ಹೀಗೆ ವೀಳ್ಯದೆಲೆಗೆ ಬಹಳಷ್ಟು ಒಂದು ಅಗ್ರಸ್ಥಾನವನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಒಂದು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡ್ತಾ ಬಂದ್ವಿ. ಇದಷ್ಟೇ ಅಲ್ಲದೆ ವೀಳ್ಯದೆಲೆಗೆ ಸಾಕಷ್ಟು ಔಷಧಿಯ ಗುಣಗಳು ಕೂಡ ಇದೆ. ಇದರಲ್ಲಿ ಹೇರಳವಾದಂತಹ ಪೋಷಕಾಂಶಗಳನ್ನು ನಾವು ನೋಡಬಹುದು. ವಿಟಮಿನ್ ಎ, ರೈಬೋಫ್ಲಾವಿನ್, ಥೈಮಿನ್, ವಿಟಮಿನ್ B6, ಅಯೋಡಿನ್, ಕ್ಯಾಲ್ಶಿಯಂ, ಫಾಸ್ಫರಸ್ ಹೀಗೆ ಮುಂತಾದ ಪೋಷಕಾಂಶಗಳನ್ನು ನಾವು ನೋಡ್ಬೋದು ವೀಳ್ಯದೆಲೆಯಲ್ಲಿ. ಹಾಗಿದ್ದ ಪಕ್ಷದಲ್ಲಿ ಈ ಕ್ಯಾಲ್ಶಿಯಂ ಪ್ರಾಕೃತವಾಗಿ ವೀಳ್ಯದೆಲೆಯಲ್ಲಿ ಸಿಗುವಂಥದ್ದನ್ನು ನಾವು ನೋಡ್ತೀವಿ. ಈಗಿನ ಕಾಲದಲ್ಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸನ್ನು ಬಹಳ ಸಣ್ಣ ವಯಸ್ಸಿನಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಕೃತವಾಗಿ ಸಿಗ್ತಾ ಇರುವಂತಹ ಈ ವೀಳ್ಯದೆಲೆಯನ್ನು ನಾವು ದಿನನಿತ್ಯ ಬಳಸ್ತಾ ಬಂದರೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಖಂಡಿತ ಬರುವುದಿಲ್ಲ. ಇದರ ಜೊತೆಗೆ ಬಾಹ್ಯವಾಗಿ ವೀಳ್ಯದೆಲೆಯನ್ನು ಹೇಗೆ ಬಳಸಬೇಕು ಅಂತ ನೋಡೋಣ. ತಲೆ ಹೊಟ್ಟು, ಕೂದಲು ಉದುರುವಿಕೆ, ಸ್ಕಾಲ್ಪ್ ಇನ್ಫೆಕ್ಷನ್ ಇದ್ದ ಪಕ್ಷದಲ್ಲಿ ವೀಳ್ಯದೆಲೆಯನ್ನು ಚೆನ್ನಾಗಿ ಸ್ವರಸ ಮಾಡಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಹಚ್ಚಿ ಸ್ನಾನ ಮಾಡೋದ್ರಿಂದ ಸಾಕಷ್ಟು ಇನ್ಫೆಕ್ಷನ್ಸ್ ಇರ್ಬೋದು, ಕೂದಲು ಉದ್ರೋದಿರ್ಬೋದು, ಇವೆಲ್ಲವೂ ಕಡಿಮೆ ಆಗುತ್ತೆ. ಇನ್ನು ಮಕ್ಕಳಲ್ಲಿ ಕೆಮ್ಮು, ಕಫಭರಿತ ಕೆಮ್ಮು ಇದ್ದಾಗ ವೀಳ್ಯದೆಲೆಯನ್ನು ಚೆನ್ನಾಗಿ ಸ್ವಲ್ಪ ಕೆಂಡದ ಮೇಲೆ ಬಿಸಿ ಮಾಡಿ ಮಕ್ಕಳ ಎದೆ ಮೇಲೆ ಕಟ್ಟಿದ್ರೆ ಆ ಕಟ್ಟಿದಂಥ ಕಫ ಎಲ್ಲವೂ ಹೊರಗೆ ಬರುವಂಥದ್ದು. ಈ ವೀಳ್ಯದೆಲೆಗೆ ಅನಾಲ್ಜೆಸಿಕ್ ಪ್ರಾಪರ್ಟಿ ಕೂಡ ಇರುವಂಥದ್ದು. ಅನಾಲ್ಜೆಸಿಕ್ ಅಂದರೆ ಪೇನ್ ರಿಲೀವಿಂಗ್ ಕ್ವಾಲಿಟಿ ಇರುವಂಥದ್ದು. ಹಾಗಾಗಿ ಜಾಯಿಂಟ್ ಪೇನ್ ಇದ್ದರೆ, ಊತ ಇದ್ದರೆ, ಇನ್ಫ್ಲಮೇಷನ್ಸ್ ಇದ್ದರೆ, ವಯಸ್ಸಾದವರಲ್ಲಿ ಮಂಡಿ ನೋವು, ಊತ ಎಲ್ಲ ಬರುವಂಥದ್ದು. ಅಂಥ ಸಮಯದಲ್ಲಿ ವೀಳ್ಯದೆಲೆಗೆ ಹರಳೆಣ್ಣೆ ಸವರಿ ಸ್ವಲ್ಪ ಬಿಸಿ ಮಾಡಿ ಎಲ್ಲಿ ಮಂಡಿ ನೋವು ಇರುತ್ತೋ, ಊತ ಇರುತ್ತೋ ಅಲ್ಲಿ ಹಚ್ತಾ ಬಂದರೆ ಊತ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುವಂಥದ್ದು. ಇನ್ನು ತಲೆನೋವು ಅಥವಾ ಮೈಗ್ರೇನ್ಸ್ ಇದ್ದರೂ ಕೂಡ ಈ ವೀಳ್ಯದೆಲೆಯನ್ನು ಬಿಸಿ ಮಾಡಿ ಜಾಗದಲ್ಲಿ ಇಡುವಂಥದ್ದು. ಇವೆಲ್ಲವೂ ಎಕ್ಸ್ಟರ್ನಲ್ ಆಗಿ ಯೂಸ್ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ಹಿಂದಿನ ಕಾಲದಲ್ಲಿ ಏನಾದರೂ ಒಂದು ಸಣ್ಣ ತರ್ಚಿದ ಗಾಯ ಆಗಿರಲಿ ಅಥವಾ ಕಬ್ಬಿಣದಿಂದ ತರ್ಚಿದ ಗಾಯ ಆಗಿರಲಿ, ಅಂಥ ಸಮಯದಲ್ಲಿ ಕೂಡ ವೀಳ್ಯದೆಲೆದ ಸ್ವರಸವನ್ನು ತೆಗೆದು ಅದಕ್ಕೆ ಹಚ್ತಾ ಇದ್ರು. ಬಿಕಾಸ್ ಇಟ್ ಹ್ಯಾಸ್ ದಿಸ್ ಪೇನ್ ರಿಲೀವಿಂಗು ಮತ್ತು ಆ್ಯಂಟಿ ಇನ್ಫೆಕ್ಷನ್ ಕ್ವಾಲಿಟಿ ಇರೋದ್ರಿಂದ ಗಾಯ ಕೂಡ ಬೇಗ ವಾಸಿ ಆಗ್ತಾ ಇದ್ದದನ್ನು ನಾವು ನೋಡ್ತೀವಿ. ಇದಿಷ್ಟು ಬಾಹ್ಯವಾಗಿ ವೀಳ್ಯದೆಲೆಯನ್ನು ಬಳಸೋದ್ರನ್ನ ನಾವು ತಿಳ್ಕೊಂಡ್ವಿ. ಇನ್ನು ಆಭ್ಯಂತರವಾಗಿ ಹೇಗೆ ವೀಳ್ಯದೆಲೆಯನ್ನು ಬಳಸಬಹುದು ಅಂತ ತಿಳ್ಕೊಳ್ಳೋಣ. ನಾವು ದಿನನಿತ್ಯ ಸಾಕಷ್ಟು ಆಹಾರವನ್ನು ಸೇವನೆ ಮಾಡಿದಾಗ ಟಾಕ್ಸಿನ್ಸು ನಮ್ಮ ದೇಹದೊಳಗೆ ಹೋಗಿ ಸೇರಿಕೊಳ್ಳುತ್ತೆ.
ಈ ಟಾಕ್ಸಿನ್ಸ್ನ ಫ್ಲೆಶ್ ಔಟ್ ಮಾಡೋದು ವೀಳ್ಯದೆಲೆ ಬಹಳ ಒಂದು ಉಪಯುಕ್ತವಾಗುವಂಥದ್ದು. ನಾವು ದಿನನಿತ್ಯ ಸೇವಿಸುವಂತಹ ಆಹಾರದಲ್ಲಿ ಸಾಕಷ್ಟು ಟಾಕ್ಸಿನ್ಸ್ ಕೂಡ ನಮ್ಮ ದೇಹದ ಒಳಗಡೆ ಹೋಗ್ಬಿಡುತ್ತೆ. ಇದನ್ನು ಫ್ಲಶ್ ಔಟ್ ಮಾಡಲಿಕ್ಕೆ ವೀಳ್ಯದೆಲೆ ಬಹಳ ಸಹಕಾರಿಯಾಗಿರುತ್ತೆ. ಹಾಗಾಗಿ ನಾವು ದಿನನಿತ್ಯ ವೀಳ್ಯದೆಲೆ ಸೇವನೆ ಮಾಡ್ತಾ ಬಂದರೆ ಯಾವುದೇ ರೀತಿಯಾದಂತಹ ಟಾಕ್ಸಿನ್ಸು ನಮ್ಮ ದೇಹದಲ್ಲಿ ಇರುವುದಿಲ್ಲ. ಇನ್ನು ಊಟ ಆದ ತಕ್ಷಣ ನಾವೆಲ್ಲರೂ ತಾಂಬೂಲವನ್ನು ಸೇವನೆ ಮಾಡುವಂಥದ್ದು. ತಾಂಬೂಲ ಅಂತಂದರೆ ವೀಳ್ಯದೆಲೆ, ಅಡಿಕೆ ಮತ್ತು ಸುಣ್ಣ, ಈ 3 ಕಾಂಬಿನೇಷನ್ ಆಗಿ ನಾವು ಸೇವನೆ ಮಾಡಿದಾಗ ಅದರಲ್ಲಿ ಉತ್ಪತ್ತಿ ಆಗುವಂತಹ ರಸ ಏನಿರುತ್ತಲ್ಲ ಅದು ಒಂದು ಅತ್ಯುತ್ತಮವಾದಂಥ ಒಂದು ಔಷಧಿ. ಯಾಕೆಂದರೆ ನಾವು ಸಾಕಷ್ಟು ಜಿಡ್ಡಿನ ಪದಾರ್ಥ ಇರ್ಬೋದು, ಕರ್ದಿರೋ ಆಹಾರ ಇರ್ಬೋದು, ಎಲ್ಲ ಥರದನ್ನು ನಾವು ಸೇವನೆ ಮಾಡಿದಾಗ ಅದು ಒಂದು ಕೊಬ್ಬಿನ ಅಂಶವಾಗಿ ನಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ. ಈ ಕೊಬ್ಬಿನ ಅಂಶ ಶೇಖರಣೆ ಆಗದ ಹಾಗೆ ಮಾಡುವುದು ಈ ಒಂದು ರಸ. ನಾನು ಹೇಳಿದ್ನಲ್ಲ, ಈ ವೀಳ್ಯದೆಲೆ, ಅಡಿಕೆ, ಸುಣ್ಣ ಇದರಲ್ಲಿ ಜಿಗಿದು ಬಂದಂತಹ ರಸದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೊಬ್ಬಿನ ಶೇಖರಣೆ ಆಗಲಿಕ್ಕೆ ಇದು ತಾಂಬೂಲ ಬಿಡುವುದಿಲ್ಲ. ಕೊಬ್ಬಿನ ಶೇಖರಣೆ ಆಗದೇ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ರಕ್ತ ಸಂಚಾರ ಚೆನ್ನಾಗಾದಾಗ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ. ಹೃದಯ ಸಂಬಂಧಿತ ಕಾಯಿಲೆಗಳು, ಹಾರ್ಟ್ ಅಟ್ಯಾಕು ಇಂಥವು ಯಾವುದು ನಮಗೆ ಬರುವುದಿಲ್ಲ ಅಲ್ವಾ. ಹಾಗಾಗಿ ಮದುವೆ ಇದರಲ್ಲೂ ಕೂಡ ನಾವು ನೋಡ್ಬೋದು ತಾಂಬೂಲವಾಗಿ ಕೊಡ್ತಾರೆ. ಯಾಕೆಂದರೆ ಎಷ್ಟೊಂದು ನಾವು ಆಹಾರಗಳನ್ನ ಸೇವನೆ ಮಾಡಿಬಿಟ್ಟಿರ್ತೀವಿ, ಅಜೀರ್ಣ ಆಗಬಾರ್ದು ಅನ್ನೋ ಕಾರಣಕ್ಕೆ, ತಿಂದಿರುವಂಥ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕು ಅನ್ನೋ ಕಾರಣಕ್ಕೆ ಈ ತಾಂಬೂಲವನ್ನು ಮದುವೆ ಸಮಾರಂಭಗಳಲ್ಲಿ ಇದನ್ನು ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹೊಟ್ಟೆಯಲ್ಲಿ ತುಂಬ ನಾವು ಏನು ಮಾಡ್ತೀವಿ, ತೀಕ್ಷ್ಣವಾದ, ಖಾರವಾದ, ಹುಳಿಯಾದ ಆಹಾರವನ್ನು ಸೇವನೆ ಮಾಡಿದಾಗ ಕೆಲವೊಮ್ಮೆ ಆ್ಯಸಿಡಿಟಿ ಬರುತ್ತೆ, pH ಇಂಬ್ಯಾಲೆನ್ಸ್ ಆಗುತ್ತೆ ಅಲ್ವಾ. pH ಇಂಬ್ಯಾಲೆನ್ಸ್ನ ಸರಿಯಾದ ಒಂದು ಬ್ಯಾಲೆನ್ಸ್ ರೀತಿಯಾದಂಥ ತರುವುದಕ್ಕೆ ಈ ಒಂದು ವೀಳ್ಯದೆಲೆ ಬಹಳ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಒಂದು ನ್ಯೂಟ್ರಲೈಸ್ ಮಾಡುತ್ತೆ, ಸರಿ ಪ್ರಮಾಣವಾಗಿ ಇದನ್ನು ತಗೊಳ್ತಾ ಹೋಗುವಂಥದ್ದನ್ನು ನಾವು ನೋಡ್ಬೋದು. ಮತ್ತೊಂದು, ಮಕ್ಕಳಲ್ಲಿ ಕ್ರಿಮಿ ಬಾಧೆ ಇದ್ದಾಗ ಕೂಡ ಈ ವೀಳ್ಯದೆಲೆ ಸ್ವರಸ ಮತ್ತು ಸ್ವಲ್ಪ ಬೆಲ್ಲ ತಿಂಗಳಿಗೊಮ್ಮೆ ಕೊಟ್ಟಲ್ಲಿ ಈ ಕ್ರಿಮಿ ಬಾಧೆ ಸಮಸ್ಯೆ ಕೂಡ ನಾವು ಪರಿಹಾರ ಕಂಡ್ಕೋಬೋದು. ಇವಿಷ್ಟು ಇಂಟರ್ನಲ್ ಇಂಟೇಕ್ ಆಫ್ ವೀಳ್ಯದೆಲೆಯನ್ನು ನಾವು ನೋಡ್ತಾ ಹೋದ್ವಿ. ಇಷ್ಟಲ್ಲದೆ ಆಯುರ್ವೇದಿಕ್ ಮೆಡಿಸಿನ್ ಪ್ರಿಪರೇಷನ್ಸಲ್ಲೂ ಕೂಡ ವೀಳ್ಯದೆಲೆಯನ್ನು ಬಳಸುವಂಥದ್ದನ್ನು ನಾವು ನೋಡ್ಬೋದು. ಲಘು ಸೂತಶೇಖರ ರಸ ಆಗಿರ್ಬೋದು, ಚರ್ದಿ ಹರಿವಟ್ಟೆ ಅಂದರೆ ವಾಮಿಟಿಂಗ್ ಸೆನ್ಸೇಷನಲ್ಲಿ ಕೊಡುವಂತಹ ಕೆಲವೊಂದು ಮೆಡಿಸಿನ್ಸ್ ಆಗಿರ್ಬೋದು. ಸೊ ಹೀಗೆ ಸಾಕಷ್ಟು ಆಯುರ್ವೇದಿಕ್ ಮೆಡಿಸಿನ್ ಪ್ರಿಪರೇಷನ್ಸಲ್ಲೂ ಕೂಡ ವೀಳ್ಯದೆಲೆಯನ್ನು ಬಳಸೋದನ್ನು ನಾವು ನೋಡ್ತೀವಿ. ಇನ್ನು ಯಾರು ಸೈಡ್ ಎಫೆಕ್ಟ್ಸ್ ಏನಾಗ್ಬೋದು, ಯಾರೆಲ್ಲ ಬಳಸಬಾರ್ದು ಅಂದರೆ ಪಿತ್ತ ಜಾಸ್ತಿ ಇದ್ದವ್ರು, ಯಾಕೆಂದರೆ ಇದು ಉಷ್ಣ ಕ್ರಿಯೇಟ್ ಮಾಡುತ್ತೆ ದೇಹದಲ್ಲಿ. ಪಿತ್ತ ಜಾಸ್ತಿ ಇದ್ದವರಲ್ಲಿ ಈ ಒಂದು ವೀಳ್ಯದೆಲೆಯನ್ನು ಬಳಸಬಾರ್ದು. ಹೆವಿ ಮೆನ್ಸ್ಟ್ರಲ್ ಫ್ಲೋ ಇದ್ದಂಥ ಹೆಣ್ಮಕ್ಳಲ್ಲಿ ಕೂಡ ಇದನ್ನು ಬಳಸಬಾರ್ದು, ಯಾಕೆಂದರೆ ಇದು ಮತ್ತೆ ಇನ್ನೂ ಜಾಸ್ತಿ ಮಾಡುವಂಥದ್ದು. ಇನ್ನು ಗ್ಯಾಸ್ಟ್ರಿಕ್ ಇರಿಟೇಷನ್ನು ಇದ್ದವರಲ್ಲೂ ಕೂಡ ಇದನ್ನು ಅವಾಯ್ಡ್ ಮಾಡುವಂಥದ್ದು. ಇದಿಷ್ಟು ಬಿಟ್ಟು ನೀವು ದಿನನಿತ್ಯ ನಾ ಹೇಳಿದ ಹಾಗೆ ತಾಂಬೂಲ ರೀತಿಯಲ್ಲಿ ಇದನ್ನು ಸೇವನೆ ಮಾಡ್ತಾ ಬಂದರೆ ಒಳ್ಳೆಯ ಔಷಧಿ ಗುಣಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಪದಾರ್ಥದ ಬಗ್ಗೆ ನಾವು ಮಾತಾಡೋಣ. ನಮಸ್ತೆ.